ಚಪಾತಿ, ದೋಸೆ, ಪೂರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಅಂಥ ಪನ್ನೀರ್ ಬುರ್ಜಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ. ಬ್ಯಾಚಲರ್ಸ್ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು. ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಬಟರ್, ಎಣ್ಣೆ, ಜೀರಿಗೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡಿ, ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ, ಗರಂ ಮಸಾಲಾನ ಸೇರಿಸ್ಕೊಂಡು ಮತ್ತೊಮ್ಮೆ ಚೆನ್ನಾಗಿ ಫ್ರೈ ಮಾಡಿ, ಟೊಮ್ಯಾಟೊ ಫುಲ್ಲು ಸಾಫ್ಟ್ ಆದಮೇಲೆ ನೀರನ್ನು ಸೇರಿಸ್ಕೊಂಡು, ಈ ಥರ ನೀರು ಚೆನ್ನಾಗಿ ಕುದಿ ಬಂದು ಎಣ್ಣೆ ಮೇಲೆ ಬಂದಮೇಲೆ ಇವತ್ತು ನಾನು ಅಕ್ಷಯಕಲ್ಪ ಅವರ ಮಲೈ ಪನ್ನೀರನ್ನು ಯೂಸ್ ಮಾಡ್ತಿದ್ದೀನಿ. ಕ್ರ್ಯಾಶ್ ಮಾಡ್ಕೊಂಡಿರೋ ಅಂಥ ಪನ್ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಕೊನೆಯಲ್ಲಿ ಕೊತ್ತಂಬರಿನ ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿರೋ ಅಂಥ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ಇದನ್ನು ನಿಮಗೆ ಇಷ್ಟ ಆಗೋ ಅಂಥ ಚಪಾತಿ, ಪೂರಿ, ನಾನ್ ಜೊತೆಗೆ ಸರ್ವ್ ಮಾಡ್ಕೋಬೋದು. ಅಕ್ಷಯಕಲ್ಪ ಅವರ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇವರ ಪ್ರಾಡಕ್ಟ್ಸ್ ಇವಾಗ ಮುಂಬೈ ಹಾಗೆ ಪುಣೆನಲ್ಲೂ ಕೂಡ ಅವೈಲಬಲ್ ಇದೆ. ಬೇಕು ಅಂತ ಅನ್ನೋರು ಒಮ್ಮೆ ಟ್ರೈ ಮಾಡಿ.